ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಮ್ ಜೋಶಿ. ಒಂದು ಸಣ್ಣ ಕಾರಣ ಸಿಕ್ಕರೆ, ಒಂದು ಸಣ್ಣ ಸಂದೇಹ ಅನುಮಾನ ಮೂಡಿದರೆ ಡೈವೋರ್ಸ್ ಕೇಳುವ ಈ ಕಾಲಘಟ್ಟದಲ್ಲಿ ಗಂಡ ಹೆಂಡತಿ ತನ್ನ ಹೆಂಡತಿ ಒಂದು ಅತ್ಯಂತ ವಿಷಜಾಲದಲ್ಲಿ ಸಿಲುಕಿದ ಸಂದರ್ಭದಲ್ಲಿ ಆಕೆಯನ್ನು ಕಾಪಾಡಿಕೊಂಡು ಬಂದು ಆಕೆಗಾದಂಥ ಮಾನಸಿಕ ಗಾಯವನ್ನು ವಾಸಿಪಡಿಸಿ ಸಂಸಾರ ಮಾಡಿದಂಥ ಒಬ್ಬ ಅದ್ಭುತ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ದಂಪತಿಗಳು, ಪ್ರತಿಯೊಬ್ಬ ಯುವ ಪೀಳಿಗೆ ಕೇಳಲೇಬೇಕಾದ ಕಥೆ, ನಡೆದಂಥ ಕಥೆ ಇದು. ಸ್ನೇಹಿತರ, ಬೆಂಗಳೂರಿನ ಕಥೆ ಇದು. ಮುಂದೆ ಇದು ಮುಂಬೈಗೆ ಹೋಗುತ್ತೆ. ಕಥೆ ಏನು ಅಂತ ಮೊದಲು ಹೇಳ್ಬಿಡ್ತೀನಿ. ಅದೇ ತಾನೇ ಮದುವೆ ಆದಂಥ ಗಂಡ ಹೆಂಡತಿ. ಗಂಡನ ಹೆಸರು ಸಾಹಿಲ್, ಹೆಂಡತಿ ಹೆಸರು ತಾನ್ಯಾ. ಹೆಸರನ್ನು ಇಲ್ಲಿ ಬದಲಾಯಿಸಿದ್ದೀನಿ, ಏಕೆಂದರೆ ಅವರ ಖಾಸಗಿತನಕ್ಕೆ ಧಕ್ಕೆ ಆಗಬಾರ್ದು ಅಂತ. ಈ ಸಾಹಿಲ್ ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನಿಗೆ ಇದ್ದಕ್ಕಿದ್ದ ಹಾಗೆ ಮುಂಬೈಗೆ ಡೆಪ್ಯುಟೇಷನ್ ಹಾಕಿಬಿಡ್ತಾರೆ. ಒಂದು ಅಸೈನ್ಮೆಂಟ್ ಕೊಟ್ಟು 4 ವಾರಗಳ ಕಾಲಕ್ಕೆ ಆತ ಮುಂಬೈಗೆ ತೆರಳಬೇಕು. ಅದೇ ತಾನೇ ಮದುವೆ ಆದಂಥ ದಾಂಪತ್ಯಗಳು. ಹೇಳ್ತಾನೆ ಹೆಂಡತಿಗೆ, ಅರ್ಜೆಂಟ್ ಕೆಲಸ ಬಂದಿದೆ, ಹೋಗ್ತೀನಿ. ಆಯಿತು, ಹೋಗಿ ಬನ್ನಿ, ಕೆಲಸ ಮಾಡಿ. ಈತ ಅತ್ಯಂತ ದಕ್ಷವಾಗಿ ಕೆಲಸ ಮಾಡುವ ವ್ಯಕ್ತಿ, ಅತ್ಯಂತ ಚುರುಕಾಗಿ ಕೆಲಸ ನಿಭಾಯಿಸುವ ವ್ಯಕ್ತಿ. 4 ವಾರಗಳಲ್ಲಿ ಆಗಬೇಕಾದ ಕೆಲಸವನ್ನು 2 ವಾರದಲ್ಲಿ ಮುಗಿಸಿಬಿಡ್ತಾನೆ. ಹೆಂಡತಿಗೆ ಫೋನ್ ಮಾಡಿ ಕೇಳ್ತಾನೆ. ಇದು ನಡೆದದ್ದು 2011ರಲ್ಲಿ. ಹೆಂಡತಿಗೆ ಫೋನ್ ಮಾಡಿ ಕೇಳ್ತಾನೆ, ನೀನೇನಾದರೂ ಮುಂಬೈ ನೋಡಬೇಕು ಅಂತ ನನಗೆ ಆಸೆ ಇದೆಯಾ? ಖಂಡಿತವಾಗಿ ಇದೆ ನನಗೆ. ಆಬ್ವಿಯಸ್ಲಿ ನನ್ನ ಬಕೆಟ್ ಲಿಸ್ಟಲ್ಲಿ ಮುಂಬೈ ಕೂಡ ಇದೆ. ಮುಂಬೈ CSTಯನ್ನು ನೋಡಬೇಕು ನಾನು. ಮುಂಬೈನ ಚರ್ಚ್ ಗೇಟ್, ಮುಂಬೈನ ಬಾಂಡ್ರಾ ಎಲ್ಲ ನೋಡಬೇಕು ನಾನು. ಸಿನಿಮಾದಲ್ಲಿ ನೋಡಿದ್ದೀನಿ, ಜೀವನದಲ್ಲಿ ನೋಡಲ್ಲ. ನಾನು ನೋಡೋಕ್ಕೆ ಸಾಧ್ಯನಾ? ಈಗ ನಾನೀಗ ಫ್ರೀ ಇದ್ದೀನಿ, ಬರ್ತೀಯಾ ಹೇಳು. ಆಯಿತು, ಬರ್ತೀನಿ. ಹಾಗಾದರೆ ನಿನಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ, ಜೋಪಾನವಾಗಿ ನೀನು ಬರಬೇಕು. ಟಿಕೆಟನ್ನು ಬುಕ್ ಮಾಡ್ತಾನೆ. 7 ಅಕ್ಟೋಬರ್ 2011ಕ್ಕೆ ಆಕೆಯ ಪ್ರಯಾಣ ತಾನ್ಯಾದು. ಆತ ಮುಂಜಾಗರೂಕತಾ ಕ್ರಮವಾಗಿ ಇಷ್ಟು ಸುದೀರ್ಘವಾದ ಪ್ರಯಾಣ. ಟ್ರೈನಲ್ಲಿ ಹೋದರೆ 1002 ಕಿಲೋಮೀಟರ್ ಬೆಂಗಳೂರಿಂದ ಮುಂಬೈಗೆ, ಸುಮಾರು 20 ಗಂಟೆಯ ಪ್ರಯಾಣ. ಆಗಂತುಕರನ್ನ ಮಾತಾಡಿಸ್ಬೇಡ, ಅನಗತ್ಯವಾಗಿ ಯಾರ ಜೊತೆ ಚರ್ಚೆಗೆ ಇಳಿಬೇಡ, ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನಬೇಡ, ನಿನ್ನ ಪಾಡಿಗೆ ನೀನಿರು, ಏನು ಬೇಕೋ ಅದನ್ನ ನೀನೇ ತೆಗೆದುಕೊಂಡು ಮನೆಯಿಂದ ಬಂದಿರು. ಮುಂಬೈ ರೈಲ್ವೆ ಸ್ಟೇಷನ್ನಲ್ಲಿ ನಾನೇನು ಕಾಯ್ತಾ ಇರ್ತೀನಿ. ನಿನ್ನ ರಿಸರ್ವೇಷನ್ ನಂಬರ್ ಎಲ್ಲ ನನ್ನ ಹತ್ರ ಇದೆ, ನಿನ್ನ ಬೋಗಿ ಎಲ್ಲ ಗೊತ್ತು, ಯಾವುದೇ ರೀತಿ ಆತಂಕ ಪಡಲಾರ್ದೆ ನೀನು ಬಾ. ಹೆಂಡತಿಯ ಮನಸ್ಸಿನಲ್ಲಿ ಇನ್ನೆಲ್ಲದ ಹಾಗೆ ಕನಸುಗಳು. ಗಂಡನ ಜೊತೆ ಮುಂಬೈನಲ್ಲಿ ಸುತ್ತಾಟ ಹೇಗಿರುತ್ತೆ, ಏನೇನು ಶಾಪಿಂಗ್ ಮಾಡ್ಬೋದು, ಎಲ್ಲ ಕನಸು ಕಾಣ್ತಾ ಟ್ರೈನನ್ನು ಹತ್ಕೊಂಡು ಹೋಗ್ತಾಳೆ ತಾನ್ಯಾ. ಟ್ರೈನಲ್ಲಿ ಎದುರುಗಡೆ 2 ಯುವಕರು ಬರ್ತ್ನಲ್ಲಿ. ಈಕೆ ತನ್ನ ಪಾಡಿಗೆ ತಾನಿರ್ತಾಳೆ. ಅವರಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಮಧ್ಯೆ ಮಧ್ಯೆ ಈಕೆಯನ್ನು ಮಾತಾಡಿಸ್ತಾರೆ. ಈಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿರ್ತಾಳೆ, ಮುಗುಮ್ಮಾಗಿರ್ತಾಳೆ. ಅವರು ತಾವೇನು ಕಿಟಕಿಯಿಂದ ತಿನ್ನೋದನ್ನು ಖರೀದಿ ಮಾಡ್ತಾ ಇರ್ತಾರೋ ಈಕೆಗೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಕೆ ಬೇಡ 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 ಅಂತಾಳೆ. ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಅವ್ರು ಕೇಳ್ತಾರೆ. ಇಲ್ಲ, ನಾನು ನನ್ನ ಗಂಡನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಮೊದಲೇ ಬಾರಿ ನೀವೇನಾದರೂ ಟ್ರೈನಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಾ? ತುಂಬ ಗಾಬರಿಗೊಂಡಿದ್ದೀರಲ್ಲ ಅಂತ 2 ಯುವಕರು ಕೇಳ್ತಾರೆ. ಇಲ್ಲ, ತುಂಬ ಸಲ ಟ್ರೈನಲ್ಲಿ ಹೋಗಿದ್ದೀನಿ, ಆದರೆ ಒಬ್ಬಳೇ ಈ ರೀತಿ 20 ಗಂಟೆಗಳ ಕಾರಣ ಪ್ರವಾಸ ಮಾಡಿದ್ದು ಇದ್ಲೇ ಮೊದಲೇ ಸಲ. ಏನು ಯೋಚನೆ ಮಾಡಿಬಿಡಿ, ನಾವು ನಿಮ್ಮ ಬ್ರದರ್ಸ್ ಇದ್ದ ಹಾಗೆ, ನಿಮ್ಮ ಸೋದರರಿದ್ದ ಹಾಗೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ಬರುವ ಸ್ಟೇಷನ್ಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಮುಂದೆ ಈ ಸ್ಟೇಷನ್ ಬಂತು, ಇದಾದಮೇಲೆ ಈ ಸ್ಟೇಷನ್ನು, ಮುಂಬೈನಲ್ಲಿ ನೀವು ಎಲ್ಲಿ ಇಳಿಬೇಕು, ಎಲ್ಲಿ ವೆಯ್ಟ್ ಮಾಡಬೇಕು, ಎಲ್ಲವನ್ನು ಆಕೆ ಗೈಡ್ ಮಾಡ್ತಾರೆ. ಈಕೆಗೆ ಒಂದು ರೀತಿಯ ವಿಶ್ವಾಸ ಬರುತ್ತೆ ಅವ್ರ ಬಗ್ಗೆ, ಅವರಿಬ್ಬರ ಬಗ್ಗೆ. ಇನ್ನೇನು ಒಂದು 3 ಸ್ಟೇಷನ್ನು ಮುಂಬೈ ಹತ್ತಿರ ಬರೋ ಟೈಮ್ಗೆ ಕರೆಕ್ಟಾಗಿ ಟೀ ಬರುತ್ತೆ. ಇಬ್ಬರು ಟೀ ತೊಗೋತಾರೆ. ಟೀನಾದರೂ ಕುಡೀರಿ ಹೋಗಿ ನೀವು ಸ್ವಲ್ಪ ತಗೊಳ್ಳಿ ಅಂತ ಆಕೆಗೆ ಹೇಳ್ತಾರೆ. ಆಕೆ ಅನಿರ್ವಾಹ ಪ್ರಸಂಗದಲ್ಲಿ ಅಷ್ಟೊತ್ತಿಗೆ ಇವರು ಪರಿಚಯ ಆಗಿರೋದ್ರಿಂದ ಅವ್ರು ಕೊಟ್ಟಿರುವಂಥ ಟೀನ ಕುಡಿದ್ಬಿಡ್ತಾಳೆ ತಾನ್ಯಾ. ಕುಡಿದ ತಕ್ಷಣ ಮುಂದೆ ಏನಾಯಿತು ಅಂತ ಆಕೆಗೆ ಗೊತ್ತೇ ಇಲ್ಲ. ಅವರಿಬ್ಬರು ಪ್ರೊಫೆಷ್ನಲ್ಸು. ಅವ್ರು ಹೇಗೆ ಆಕೆಯನ್ನು ಅಲ್ಲಿಂದ ಅರೆಮಬ್ಬಾದಂಥ ಚಿತ್ತಪ್ರಜ್ಞರಾದಂಥ ತಾನ್ಯಾನನ್ನು ಹೊರಗಡೆ ಕರ್ಕೊಂಡು ಹೋದರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆಕೆಯನ್ನು ಕರ್ಕೊಂಡು ಹೋಗ್ತಾರೆ. ಆಕೆಗೆ ಎಚ್ಚರ ಬಂದಾಗ ಒಂದು ಟ್ಯಾಕ್ಸಿಯಲ್ಲಿ ಆಕೆ ಹೋಗ್ತಾ ಇರ್ತಾಳೆ. ಅಕ್ಕಪಕ್ಕ ಇವರಿಬ್ಬರು ಟ್ರೈನಲ್ಲಿ ಕೂತಂಥವ್ರಿಬ್ಬರು ಬ್ರದರ್ಸ್ ಅಂತ ಹೇಳಿದ್ರಲ್ಲ, ಅವರು ಇರ್ತಾರೆ. ಎಲ್ಲಿದ್ದೀನಿ ನಾನು ಅಂತ ಕಿರ್ಚಕ್ಕೆ ಪ್ರಯತ್ನ ಮಾಡಿದರೆ 2 ಕೆನ್ನೆಗೆ 2 ಬಿಡ್ತಾರೆ. ನೀನೇನಾದರೂ ಉಸಿರು ಎತ್ತಿದರೆ ನೀನು ಇಲ್ಲೇ ಸಾಯಿಸಿಬಿಡ್ತೀವಿ ನೀನು. ಆ ಕಡೆ ಸಾಹಿಲ್ಲು ತನ್ನ ಪತ್ನಿ ಬರ್ತಾಳೆ ಅಂತ ಧಾವಂತದಿಂದ ರೈಲ್ವೆ ಸ್ಟೇಷನ್ ಬರ್ತಾನೆ. ಮುಂಬೈನಲ್ಲಿ ಹೋಗಿ ಎಲ್ಲ ಡಬ್ಬಿಗಳನ್ನು ಹುಡುಕ್ತಾನೆ. ಎಲ್ಲಿಯೂ ಹೆಂಡತಿ ಕಾಣೋದೇ ಇಲ್ಲ. ಏನು ಮಾಡಬೇಕು ತಿಳಿಯೋದಿಲ್ಲ. 2011ರಲ್ಲಿ ಈಗಿನ ಹಾಗೆ ಮೊಬೈಲ್ ಮಾಡೋದು, ಎಲ್ಲಿದೆಯಾ ಕೇಳೋದು ಅದೆಲ್ಲ ಇರಲೇ ಇಲ್ಲ. ಕೊನೆಗೆ ಏನು ಮಾಡೋಕ್ಕೆ ತಿಳಿಲಾರದೆ ರೈಲ್ವೆ ಸ್ಟೇಷನ್ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾನೆ. ಅಲ್ಲಿ ಏನು ಮಾಹಿತಿ ಸಿಗೋದಿಲ್ಲ. ತಡ್ಕಾಡ್ತಾನೆ, ಹುಡುಕಾಡ್ತಾನೆ. ಏನು ಮಾಡಿದರೂ ಆತನಿಗೆ ವಿಷಯ ಗೊತ್ತಾಗೋದೇ ಇಲ್ಲ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಈ ಕಡೆ ಕಾರಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂಥ ಆ 2 ಯುವಕರು ನೇರವಾಗಿ ಒಂದು ವೇಶ್ಯಾವಾಟಿಕೆ ಈಕೆಯನ್ನು ಕರ್ಕೊಂಡ್ಬರ್ತಾರೆ. ವೇಶ್ಯಾವಾಟಿಕೆ ಕರ್ಕೊಂಡ್ಬಂದಾಗ ಅಲ್ಲಿ ಸುತ್ತಲೂ ನೋಡಿದರೆ ವಾತಾವರಣ ನೋಡ್ಕೊಂಡು ಈಕೆಗೆ ಗಾಬರಿ ಆಗಿಬಿಡುತ್ತೆ. ತಾನ್ಯಾಗೆ ಎಂಥ ಜಾಗಕ್ಕೆ ಬಂದಿದ್ದೀನಿ ನಾನು. ಎಲ್ಲ ಅರೆ ತುಂಡು ಲಂಗ ಬಟ್ಟೆಯನ್ನು ಹಾಕ್ಕೊಂಡಂಥ ಹುಡುಗಿಯರು,
ದಪ್ಪಗೆ ಬೆಳೆದಂಥ ಮೇಕಪ್ಪು, ಅದರ ಮೇಲೆ ಲಿಪ್ಸ್ಟಿಕ್ಕು, ಯಾರೋ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ದಾರೋ, ಇನ್ಯಾರೋ ಬಾಯಲ್ಲಿ ಗುಟ್ಕ ಹಾಕ್ಕೊಂಡು ರಸ್ತೆಯಲ್ಲಿ ಉಗಿತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಹುಡುಗಿಯರು ನಿಂತಿದ್ದಾರೆ. ಅಲ್ಲಲ್ಲಿ ಕೆಂಪು ದೀಪಗಳನ್ನ ಹಾಕಲಾಗಿದೆ. ಒಂದಷ್ಟು ಬಾರ್ಗಳಿದ್ದಾವೆ, ಅಕ್ಕಪಕ್ಕ ವೈನ್ ಶಾಪ್ಗಳಿದ್ದಾವೆ. ಅಂಥ ಜಾಗದಲ್ಲಿ ಕಾರ್ ನಿಲ್ಲುತ್ತೆ. ಇವರಿಬ್ಬರು ಆಕೆಯನ್ನು ಕರ್ಕೊಂಡು ಒಳಗಡೆ ಮೆಟ್ಲತ್ತಿ ಮೇಲ್ಗಡೆ ಹೋಗ್ತಾರೆ. ಎದುರುಗಡೆ ಆ ಮನೆಯ ಕೋಠೆಯ ಓನರ್ ಯಾರಿದ್ದಾಳೆ ಅವಳು ಇರ್ತಾಳೆ. ಆ ಘರ್ವಾಲಿ ಅಂತ ಕರೀತಾರೆ. ಘರ್ವಾಲಿ ಇರ್ತಾಳೆ. ಆಕೆ ಹೆಸರು ಸುನೀತಾ ಪೂಜಾರಿ ಅಂತ. ಸುನೀತಾ ಪೂಜಾರಿ ಬಾಯಲ್ಲಿ ಎಲ್ಲಡಿಕೆ ಹಾಕ್ಕೊಂಡು ಥೂ 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 ಉಗುಳ್ತಾ ಇರ್ತಾಳೆ. ಹಳೇ ಹಿಂದಿ ಹಾಡುಗಳು ಕೇಳಿಸ್ತಾ ಇರ್ತವೆ. ಯಾರೋ ಒಂದು 4 ಜನ ಬೆಂಚ್ ಮೇಲೆ ವಿಟರ್ ಕೂತಿರ್ತಾರೆ. ಹುಡುಗಿಯರು ಅಲ್ಲಿ ಕೂತಿರ್ತಾರೆ. ಈಕೆಯನ್ನು ಒಳಗಡೆ ಕರ್ಕೊಂಡು ಹೋಗಲಾಗತ್ತೆ. ಆ ಯುವಕರ ಮಧ್ಯೆ ಆಕೆಯ ಮಧ್ಯೆ ಏನೋ ವ್ಯವಹಾರ ಆಗುತ್ತೆ. ವ್ಯವಹಾರ ಆದ್ಮೇಲೆ ನೀನು ಇಲ್ಲೇ ಇರಬೇಕು ಅಂತೇಳಿ ಅವರಿಬ್ಬರು ಹೊರಟ್ಬಿಡ್ತಾರೆ. ಈಕೆಗೆ ದಿಕ್ಕು ತೋಚಲಾರ್ದ ಆಗತ್ತೆ. ನಾನು ಎಲ್ಲಿ ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ, ಏನಾಗುತ್ತೆ ಒಂದೂ ತಿಳಿಯೋದಿಲ್ಲ. ತನ್ನ ಗಂಡ ಅಲ್ಲಿ ಕಾಯ್ತಾ ಇರ್ತಾನೆ ಅನ್ನುವಂಥ ಯೋಚನೆ, ಆತಂಕ ಬೇರೆ ಆಕೆಯನ್ನು ಕಾಡ್ತಾ ಇರುತ್ತೆ. ಹೇಳ್ತಾರೆ, ನೀನು ಇವತ್ತಿನಿಂದ ಈ ಹುಡುಗಿಯರ ಜೊತೆ ನೀನು ಇರಬೇಕು. ಬರುವಂಥ ಗಂಡಸರಿಗೆ ಸುಖ ಕೊಡಬೇಕು. ನಿನ್ನನ್ನು ಖಂಡಿತವಾಗಿ ಒಬ್ಬ ವೇಶ್ಯೆಯನ್ನಾಗಿ ಮಾಡ್ತಾಳೆ ಸುನೀತಾ ಪೂಜಾರಿ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿನಗೆ ವಿಧಿನೇ ಇಲ್ಲ. ಎಷ್ಟು ಬೇಗ ಈ ಸತ್ಯವನ್ನು ನೀನು ಒಪ್ಕೋತೀಯೋ ಅಷ್ಟು ಬೇಗ ನಿನ್ನ ಬದುಕು ಸಹಜವಾಗಿರುತ್ತೆ, ಆರಾಮ ಇರಲಿಕ್ಕೆ ಸಾಧ್ಯ. ಎಲ್ಲಿಯವರೆಗೂ ನೀನು ವಿರೋಧಿಸ್ತೀಯೋ ಅಲ್ಲಿಯವರೆಗೂ ನಿನ್ನ ಮೈ ಮೇಲೆ ಬಾಸುಂಡೆಗಳು ಮೂಡ್ತವೆ. ಅಲ್ಲಿಯವರೆಗೂ ನಿನ್ನ ಜೀವನ ನರಕ ಆಗತ್ತೆ. ನಿನಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಇವ್ರು ಕೊಡ್ತಾರೆ. ಆಕೆ ಏನು ಮಾಡಬೇಕು ಅರ್ಥವೇ ಆಗೋದಿಲ್ಲ. ತಾನ್ಯಾಗೆ ಅಳ್ತಾಳೆ, ಕರಿತಾಳೆ. ಅಷ್ಟೊತ್ತಿಗೆ ಬೇಕಾದಷ್ಟು ಏಟುಗಳು ಬಿದ್ದಿರ್ತಾವೆ. ಆಕೆಗೆ ಬೆನ್ನ ಮೇಲೆಲ್ಲ ಬಾಸುಂಡೆಗಳು ಬಿದ್ದಿರ್ತವೆ. ಪ್ರತಿ ದಿವಸ ಸಂಜೆ ಹೀಗೆ ಕಳೀತಾ 5-6 ದಿವಸ ಆಗಿಬಿಡುತ್ತೆ. ಪ್ರತಿ ದಿವಸ ಸಂಜೆ ಎಲ್ಲ ಹುಡುಗಿಯರು ತಯಾರಾಗಿ ಆ ವೇಟಿಂಗ್ ರೂಮ್ನಲ್ಲಿ ಸಾಲಾಗಿ ನಿಲ್ತಿರ್ತಾರೆ. ಕಸ್ಟಮರ್ ಬಂದ ತಕ್ಷಣ ಒಳಗಡೆಯಿಂದ ಕಾಲಿಂಗ್ ಬೆಲ್ ಒತ್ತಾರೆ. ಎಲ್ಲ ಹುಡುಗಿಯರು ಸಾಲಾಗಿ ಬಂದು ಎದುರುಗಡೆ ನಿಲ್ತಾರೆ. ನಿಂತಹ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ವಿಟರು ಯಾವ ಹುಡುಗಿ ಬೇಕೋ ಅವ್ರು ಆಯ್ಕೆ ಮಾಡಿ ಒಳಗಡೆ ರೂಮ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಕೆ ನೋಡ್ತಾ ಒಳಗಡೆ ಕೂತಿರ್ತಾಳೆ. ಪ್ರಾರಂಭದಲ್ಲಿ ಈಕೆಯನ್ನು ಹೊರಗಡೆ ತಂದು ನಿಲ್ಲಿಸೋದಿಲ್ಲ, ಏಕೆಂದರೆ ಅಂಥ ಸ್ಥಿತಿಯಲ್ಲಿ ಆಕಿರ್ತಾಳೆ. ಕೊನೆಗೆ ಆಕೆಯನ್ನು ಕರ್ಕೊಂಬಂದು ನಿಲ್ಲಿಸಲಾಗತ್ತೆ. ನಿಲ್ಲಿಸಿದಾಗ ತಲೆ ತಗ್ಸ್ಕೊಂಡು ನಿಂತಿರ್ತಾಳೆ. ಕಣ್ಣಿಂದ ದಳದಳ ನೀರು ಇಳಿತಾ ಇರುತ್ತೆ. ಒಬ್ಬ ವಿಟ ನನಗೆ ಈಕೆಯೇ ಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಆಕೆ ರೇಟ್ ತುಂಬ ಜಾಸ್ತಿ, ಹೊಸದಾಗಿ ಬಂದಿದ್ದಾಳೆ ಅವಳು, ಉಳಿದು ಹುಡುಗಿರ್ತಾರೆ, ನೀ ಹಳೆ ರೇಟಲ್ಲಿ ಆಕೆಯನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ದುಡ್ಡು? ಇಷ್ಟು, ಅದಕ್ಕಿಂತ 2 ಪಟ್ಟು ಜಾಸ್ತಿ ಕೊಡ್ತೀನಿ, ಆಕೆ ಬೇಕು ನನಗೆ. ಅವನು ಆಗರ್ಭ ಶ್ರೀಮಂತ. ಆಯಿತು ಅಂತಾರೆ, ದುಡ್ಡು ಕೊಡ್ತಾನೆ. ಒಳಗಡೆ ರೂಮ್ಗೆ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಈ ತಾನ್ಯ ಆತನ ಕಾಲು ಹಿಡಿದು ಬಿಡ್ತಾಳೆ. ಅಣ್ಣ, ದಯವಿಟ್ಟು ನನ್ನನ್ನು ಹೇಗಾದರೂ ಮಾಡಿ ಇಲ್ಲಿಂದ ಕಾಪಾಡಿ. ಆತನಿಗೆ ತಬ್ಬಿಬ್ಬಾಗ್ಬಿಡ್ತಾನಂತ. ಈ ದಿಗ್ಭ್ರಮೆ ಆಗ್ಬಿಟ್ಟು, ಏನಿದು, ನಾನು ಮಜಾ ಮಾಡಲಿಕ್ಕೆ ಈ ಕೋಟೆಗೆ ಬಂದರೆ, ವೇಶ್ಯಾವಾಟಿಕೆಗೆ ಬಂದರೆ ಸಹಾಯ ಮಾಡುವಂಥ ಕಾಲು ಹಿಡ್ಕೋತಾ ಇದ್ದಾಳೆ. ಯಾರು ಇವಳು? ಆಕೆ ತನ್ನ ಕಥೆಯನ್ನು ಹೇಳ್ತಾಳೆ. ಆತ ಹೇಳ್ತಾನೆ, ಈ ಥರ ದಿನಾ ಕತೆ ಹೇಳೋರು ಕೇಳಿದ್ದೀನಿ, ನಾನು ಅದಕ್ಕೆ ಬಂದಿಲ್ಲ ಇಲ್ಲಿಗೆ, ನಾನು ಸುಖ ಪಡ್ಲಿಕ್ಕೆ ಬಂದಿದ್ದೀನಿ. ನಿನ್ನ ಕತೆ ತೊಗೊಂಡು ನನಗೇನಾಗಬೇಕು? ಇಲ್ಲಿ ಬಂದಿರೋ ಎಲ್ಲ ಹುಡುಗಿಯರು ಇದೇ ಥರ ಒಂದಿಲ್ಲ ಒಂದು ಪ್ರಾಬ್ಲಮ್ ಇಟ್ಕೊಂಡೇ ಬಂದವರು. ನೀನೇನು ಹೊಸಬಳೇನಲ್ಲ ಇದರಲ್ಲಿ, ಇವತ್ತಿಲ್ಲ ನಾಳೆ ಮಾಡಲೇಬೇಕು ನೀನು. ಆತ ಹಳೇ ವಿಟ. ಈ ರೀತಿ ನಿರಂತರವಾಗಿ ಬೇರೆ ಬೇರೆ ಹುಡುಗಿಯರ ಜೊತೆ ರಾತ್ರಿ ಬಂದು ಇಲ್ಲಿ ಮಲಗಿ ಹೋಗುವಂಥ ಒಬ್ಬ ವ್ಯಕ್ತಿಯ. ಈಗ ಹೇಳ್ತಾಳೆ, ಬೇರೆ ಯಾರದರ ಕತೆ ಏನಾರ ಇರಲಿ, ನನ್ನ ಮಾತ್ರ ನೀನು ಕಾಪಾಡು. ಏನು ಮಾಡಬೇಕು ನಾನು? ದಯವಿಟ್ಟು ನನ್ನ ನೀನು ಮುಟ್ಟಬೇಡ. ನೀನು ನನ್ನ ಗಂಡನಿಗೆ ಫೋನ್ ಹಚ್ಕೊಡು, ನನ್ನ ಗಂಡನ ಜೊತೆ ಮಾತಾಡ್ತೀನಿ, ನನ್ನ ಗಂಡನಿಗೆ ವಿಷಯ ಹೇಳ್ತೀನಿ. ನಿನಗೆ ಎಷ್ಟು ದುಡ್ಡು ಕೊಟ್ಟಿದೆಯಾ ನೀನು ಹೊರಗಡೆ, ಅದರ 2 ಪಟ್ಟು ನನ್ನ ಗಂಡ ನೀನು ಕೊಡ್ತಾನೆ, ನನ್ನ ಬಿಟ್ಟುಬಿಡು. ಆತನಿಗೆ ಅದ್ಯಾಕೋ ದೇವರು ಒಳ್ಳೆ ಬುದ್ಧಿ ಕೊಟ್ಟನ ಗೊತ್ತಿಲ್ಲ. ಪಿಸುಗುಟ್ತಾ ತನ್ನ ಬಳಿಯಲ್ಲಿದ್ದಂಥ ಹಳೆಯ ದೊಡ್ಡ ಮೊಬೈಲ್, ಆವಾಗ ಆ ಮೊಬೈಲನ್ನು ಈತನ ಕೈಗೆ ಕೊಡ್ತಾನೆ. ಈಕೆ ಅಳಕ್ಕೆ ಶುರು ಮಾಡ್ತಾಳೆ. ಆತನಿಗೆ ಖುಷಿಯಾಗಿಬಿಡುತ್ತೆ. ಗಂಡನಿಗೆ ಹೆಂಡತಿ ಸತ್ತೇ ಹೋದ್ಲು, ಏನೋ ಆಗೋಗಿದೆ ಅಂತ ಭಾವಿಸಿದಂಥ ವ್ಯಕ್ತಿ. ಪೊಲೀಸ್ ಕಂಪ್ಲೇಂಟ್ ಮಾಡಿದೆ, ಪೊಲೀಸರು ಟ್ರೇಸ್ ಮಾಡಲಿಕ್ಕಾಗಿಲ್ಲ. ಬಂಧುಗಳಿಗೆಲ್ಲ ಕರೆ ಮಾಡ್ತಾನೆ, ಬಂಧುಗಳು ಯಾರು ನಮ್ಮ ಮನೆಗೆ ಬಂದೇ ಇಲ್ಲ ಆಕೆ ಅಂತ ಅವ್ರು ಹೇಳ್ತಾರೆ. ಎಲ್ಲಾದರೂ ಆತ್ಮಹತ್ಯೆ, ಇದು ಏನಾದರೂ ಆಕ್ಸಿಡೆಂಟ್ ಆಗಿ ಟ್ರೈನಿಂದ ಹೊರಗಡೆ ಬಿದ್ದೇನೋ ಸತ್ತೋಗಿದಾಳ ಅಂತ ನೋಡಲಿಕ್ಕೆ ಆ ಥರದ ಯಾವುದೇ ಮಾಹಿತಿ ಬಂದಿರೋದಿಲ್ಲ. ಧ್ವನಿಯನ್ನು ವಾಪಸ್ ತನ್ನ ಹೆಂಡತಿ ಧ್ವನಿ ಕೇಳ್ತೀನಿ ಆತನಿಗೆ ಕಲ್ಪನೆ ಕೂಡ ಇರೋದಿಲ್ಲ, ನಿರೀಕ್ಷೆ ಕೂಡ ಮಾಡಿರೋದಿಲ್ಲ. ಆ ಹೆಂಡತಿಯ ಫೋನ್ ಬಂದ ತಕ್ಷಣ ಆತ ದಳ ಆತನ ಕಣ್ಣಲ್ಲಿ ನೀರು ಅಳಕ್ಕೆ ಶುರು ಮಾಡಿಬಿಡ್ತಾನೆ. ತಾನ್ಯಾ, ಎಲ್ಲಿದೆಯಾ? ನಾನು ತಬ್ಬಲಿ ಆಗಿಬಿಟ್ಟಿದ್ದೀನಿ, ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆ, ನಾನು ಹುಡುಕಲಾರದ ಜಾಗವೇ ಇಲ್ಲ. ನೀನು ಎಲ್ಲಿದೆಯಾ ಹೇಳು, ಅಲ್ಲಿಗೆ ಬರ್ತೇನೆ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನಾನು ನಿನಗೆ ಹೆಂಗೆ ಹೇಳಿ? ನಿನ್ನ ಹತ್ರ ಯಾರಿದಾರು ಹೇಳೋ, ಅವ್ರನ್ನ ಜೊತೆ ನಾನು ಮಾತಾಡ್ತೀನಿ. ಫೋನನ್ನು ಆತನ ಜೊತೆಗೆ ಬಂದಂಥ ಆ ವಿಟನ ಕೈಗೆ ಫೋನನ್ನು ಕೊಡ್ತಾಳೆ. ಆತ ಅಡ್ರೆಸ್ ಹೇಳ್ತಾನೆ, ಇಂಥ ಜಾಗ ಇಂಥದ್ದು, ಭೇಂಡಿ ಬಜಾರ್, ಕಾಮಾಟಿಪುರ, ಭೇಂಡಿ ಬಜಾರ್, ಫಾಕ್ಲೆಂಡ್ ರೋಡ್, ಮುಂಬೈ, ಏನೇನೋ ಅಡ್ರೆಸ್ ಹೇಳ್ತಾನೆ. ಘರ್ವಾಲಿಯ ಹೆಸರನ್ನು ಹೇಳ್ತಾನೆ, ಯಾವ ಪ್ರದೇಶದಲ್ಲಿದೆ, ಮನೆ ನಂಬರ್ ಏನು, ಎಲ್ಲ ಮಾಹಿತಿ ಕೊಡ್ತಾನೆ. ಆತ ಹೊರಗಡೆ ಬಂದು ಬೈಕೊಂಡು ಹೋಗ್ಬಿಡ್ತಾನೆ. ಎಂತೆಂಥ ಕಸ್ಟಮರ್, ಎಂತೆಂಥ ಮಹಿಳೆಯರನ್ನು ನನ್ನ ಹತ್ರ ಬಿಡ್ತೀಯ ನೀನು, ಕೋಆಪ್ರೇಟೇ ಮಾಡಲ್ಲ ಅವಳು, ಸುಮ್ಮನೆ ನನ್ನ ದುಡ್ಡು ವೇಸ್ಟ್ ಮಾಡಿದೆ ನೀನು ಅಂತ ಬೈಕೊಂಡು ಎದ್ದು ಹೋಗ್ಬಿಡ್ತಾನೆ. ಈಗ ಈತನ ಸರದಿ, ಸಾಹಿಲ್ನ ಸರದಿ. ಸಾಹಿಲ್ಗೆ ಈಗ ತಾನು ಹೋಗಿ ರೇಡ್ ಗೀಡ್ ಮಾಡ್ಸಕ್ಕೆ ಹೋದರೆ ಅಥವಾ ಹೆದರಿಸಿದರೆ
ತನ್ನ ಹೆಂಡತಿಗೆ ಏನಾದರೂ ದೊಡ್ಡದಾದಂಥ ಸಮಸ್ಯೆಯನ್ನು ಈಕೆ ಉಂಟು ಮಾಡೋದು ಗ್ಯಾರಂಟಿ. ಎರಡನೇದು, ಪೊಲೀಸರ ಜೊತೆ ಮಿಲಾಪಿ ಇದ್ದು ಹಫ್ತಾ ಗಿಫ್ತಾ ಕೊಡ್ತಾ ಇದ್ದರೆ ಅವರು ಈಕೆಯನ್ನು ಅಬ್ಸ್ಕಾಂಡ್ ಮಾಡಿಸ್ಬಿಡ್ತಾರೆ. ಘರ್ವಾಲಿ ತನ್ನ ಮೇಲೆ ಕೇಸ್ ಬೀಳುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಸುನೀತಾ ಪೂಜಾರಿ ಈ ತಾನ್ಯಾಳನ್ನು ಅಲ್ಲಿ ಇರಲಾರ್ದಂಗೆ ಮಾಡಿ ನಾಪತ್ತೆ ಮಾಡಿಸ್ಬಿಡ್ತಾಳೆ, ಕೊಂದು ಬಿಡ್ತಾಳೆ, ಏನೋ ಮಾಡ್ತಾಳೆ. ಹಾಗಾದರೆ ಏನು ಮಾಡಬೇಕು? ಆತ ಒಂದು ಐಡಿಯಾ ಮಾಡ್ತಾನೆ. ಆತ ಒಬ್ಬ ವಿಟನ ಹಾಗೆ ಅದೇ ಫಾಕ್ಲೆಂಡ್ ರೋಡ್ನ ಅದೇ ಭೇಂಡಿ ಬಜಾರ್ನ ಆ ಹೇಳಿದ ನಂಬರಿನ ಮನೆಗೆ ಒಬ್ಬ ಗಿರಾಕಿಯಾಗಿ ಹೋಗಿ ಆ ವೇಟಿಂಗ್ ರೂಮ್ನಲ್ಲಿ ಬೆಂಚಿನ ಮೇಲೆ ಕೂಡ್ತಾನೆ. ಒಳಗಡೆಯಿಂದ ಒಬ್ಬೊಬ್ಬರು ಹುಡುಗಿಯರು ಬಂದು ಎದುರುಗಡೆ ನಿಲ್ತಾರೆ. ಈಕೆ ಬೇಕಾ ಅಂತ ಕೇಳ್ತಾಳೆ. ಘರ್ವಾಲಿ ಬೇಡ ಅಂತಾನೆ. ಇನ್ನೊಬ್ಬಾಕಿ ಇರ್ತಾರೆ, ಬೇಡ ಈಕೆ ಬೇಡ. ಏನಯ್ಯ ಇಷ್ಟು ಹುಡುಗಿರು ತೋರಿಸಿದ್ದೀನಿ, ಎಲ್ಲರನ್ನೂ ಬೇಡ ಅಂತೀಯಲ್ಲ ನೀನು, ತುಜೆ ಕಿಸ್ಕೋ ಬಿಲಾಲೆ ಕ್ಯಾನ ಇದ್ದಾರೆ ಬೈತಾಳೆ. ನೈ ಮುಜೆ ದೂಸರೆ ಕುಚ್ ಲಡ್ಕಿ ರಹೆ ತೋ ದಿಖಾओ ಏ ನಹಿ ಹೋಗ ಮುಜೆ ಅವರೇ ಖಯ ಅಂದರು ಬುಲಾವು ಅಂತ, ಯಾರಿದ್ರು ಕರಿ ಅಂತ. ಒಳಗಡೆಯಿಂದ ತಲೆ ತಗ್ಸ್ಕೊಂಡು ತಾನ್ಯ ಬರ್ತಾಳೆ. ಕಣ್ಣಲ್ಲಿ ನೀರು ಹಿಡಿತಾ ಇರುತ್ತೆ. ತಲೆ ತಗ್ಸ್ಕೊಂಡು ನಿಲ್ತಾಳೆ. ನೋಡಿದ ತಕ್ಷಣ ಸಾಹಿಲ್ ಎದುರುಗಡೆ ಸಂತೋಷ ಆಗುತ್ತೆ. ಒಳಗಡೆ ತೋರಿಸ್ಕೊಡೋದಿಲ್ಲ. ಏ ಲಡ್ಕಿ ಕೆ ಸಾಥ್ ಮೈ ಜಾನ ಹೈ, ಏ ಡಬಲ್ ಚಾರ್ಜ್ ಹೋಗ, ಕಿತ್ನಾ ಚಾರ್ಜ್ ಥೋಡಾ ಕಮ್ ಕರೋ. ನಾಟಕ ಆಡ್ತಾನೆ. ಒಬ್ಬ ಗಿರಾಕಿ ಏನು ನಾಟಕ ಆಡಬೇಕು ಆ ನಾಟಕನ ಆಯಿತು ಅಂತ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ ತಕ್ಷಣ ಒಂದು ಕೆಲಸವನ್ನು ತಬ್ಕೋತಾರೆ ಇಬ್ಬರು. ಅಂತ ಹೆಂಡತಿ ಅಳತಾಳೆ, ಗಂಡ ಕೂಡ ಅಳತಾನೆ. ಎಂಥ ದುರದೃಷ್ಟ, ನಿನಗೆ ಮುಂಬೈ ತೋರಿಸ್ತೀನಿ ಅಂತ ಕರ್ಕೊಂಬಂದೆ, ನೋಡಿದರೆ ನೀನು ಈ ರೀತಿ ನರಕಕ್ಕೆ ಬಂದು ಸೇರ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಆತ ನಿಧಾನಕ್ಕೆ ಪಿಸ್ಕೊಡ್ತಾ ತಾನು ಯಾವ ಪೊಲೀಸ್ ಸ್ಟೇಷನಲ್ಲಿ FIR ಹಾಕಿರ್ತಾನೋ ಅದೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾನೆ. ಸ್ವಾಮಿ, ನಿಮ್ಮ ಹತ್ರ ನಾನು ಕಂಪ್ಲೇಂಟ್ ಮಾಡಿದ್ದೆ, ನನ್ನ ಹೆಂಡತಿ ಕಳೆದು ಹೋಗಿದ್ದಾಳೆ ಅಂತ ಹಾಕಿದ್ದೆ. ನೋಡಿ, ಅವಳು ಇರೋದು ಇಂಥ ರಸ್ತೆಯಲ್ಲಿ, ಇಂಥ ಬಿಲ್ಡಿಂಗ್ನಲ್ಲಿದ್ದಾಳೆ, ಇಂಥ ನಂಬರ್ ಕೊಠಡಿಯಲ್ಲಿದ್ದಾಳೆ, ನಾನು ಕೂಡ ಬಂದಿದ್ದೀನಿ, ಒಳಗಡೆ ಇದ್ದೀನಿ, ನೀವು ಬಂದು ನಮ್ಮನ್ನು ರಕ್ಷಿಸಬೇಕು. ಪೊಲೀಸರು ಅಲರ್ಟ್ ಆಗಿಬಿಡ್ತಾರೆ. ಅಲರ್ಟ್ ಆಗಿ ತಕ್ಷಣ ವೆಹಿಕಲ್ ಬರುತ್ತೆ, ಬಂದು ರೇಡ್ ಮಾಡ್ತಾರೆ ಮನೇನ. ಒಂದೊಂದೇ ಕೋಣೆ ತೆಗೆದು ನೋಡ್ತಾರೆ. ಕೊನೆಯ ಕೋಣೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಹೊರಗಡೆ ಬಂದ ತಕ್ಷಣ ಈ ಸುನೀತಾ ಪೂಜಾರಿಯನ್ನು ಮೊದಲು ಅರೆಸ್ಟ್ ಮಾಡ್ತಾರೆ. ಇನ್ನೊಬ್ಬ ಘರ್ವಾಲಿ ಇರ್ತಾರೆ, ರಮೀದಾ ಶೇಖ್ ಅಂತೇಳಿ. ಆ ರಮೀದಾ ಶೇಖನ್ನು ಹಿಡ್ಕೊಂಡ್ಬರ್ತಾರೆ. ನೋಡಿದರೆ ಆಮೇಲೆ ಸುನೀತಾ ಪೂಜಾರಿ ಹೇಳ್ತಾಳೆ, ಆ ಇಬ್ಬರು ಯುವಕರು ಬಂದಿದ್ರಲ್ಲ ಅವರಿಬ್ಬರು ಏಜೆಂಟ್ರು. ಈ ರೀತಿ ಜನನಿಬಿಡ ಪ್ರದೇಶದಲ್ಲಿ ಎಲ್ಲೆಲ್ಲೂ ಏಕಾಂಗಿ ಹುಡುಗಿಯರು ಕಾಣಿಸ್ತಾರೋ ಅವರಿಗೆ ಮತ್ತಿನ ಔಷಧಿ ಕೊಟ್ಟು ಕರ್ಕೊಂಬಂದು ವ್ಯಾಪಾರ ಮಾಡಿ ಮಾರಾಟ ಮಾಡಿ ಹೋಗೋದು ಅವ್ರ ದಂಧೆ. 45,000 ರೂಪಾಯಿಗಳಿಗೆ ತಾನ್ಯ ವ್ಯಾಪಾರ ಆಗಿರ್ತಾಳೆ. ಅವರಿಬ್ಬರು ಪರಾರಿಯಾಗಿರ್ತಾರೆ. ಅವರಿಬ್ಬರು ಅಡ್ರೆಸ್ ಈಕೆ ಹತ್ತಿರದ ಸುನೀತಾ ಪೂಜಾರಿ, ಅವರಿಬ್ಬರನ್ನು ಬಂಧಿಸ್ತಾರೆ ಪೊಲೀಸರು. ಜೊತೆಗೆ ಈ ರೀತಿಯಾಗಿ ಸಿಕ್ಕಾಕೊಂಡಂಥ ಬೇರೆ ಯುವತಿಯರಿಗೂ ಕೂಡ ಅಲ್ಲಿಂದ ಬಂಧ ಮುಕ್ತಗೊಳಿಸಿ ಅಲ್ಲಿಂದ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಈ ಕಥೆ ಹೇಳಿದೆ ಅಂದರೆ, ಜೀವನದಲ್ಲಿ ಎಂತೆಂಥ ಸಂಕಷ್ಟಗಳು, ಗಂಡಾಂತರಗಳು ಬರ್ತಾವೆ. ಬಂದ ಸಂದರ್ಭದಲ್ಲಿ ಎದೆಗುಂದಲಾರದೆ, ಜೊತೆಗೆ ಅನಗತ್ಯವಾಗಿ ಗೂಬೆ ಕೂರಿಸಲಾರದೆ, ಅನಗತ್ಯವಾಗಿ ಸಂದೇಹ ಪಡಲಾರದೆ, ನನ್ನ ವಸ್ತುವಿಗೆ ಅನ್ಯಾಯ ಆಗಿದೆ, ಅವ್ರ ಜಾಗದಲ್ಲಿ ನಾನಿದ್ರೆ ಏನು ಮಾಡ್ತಿದ್ದೆ ಅಂತ ಆಲೋಚನೆ ಮಾಡಿ ಅದಕ್ಕೊಂದು ಪರಿಹಾರ ಕಂಡು ಹಿಡಿಯುವಂಥ ದಾಂಪತ್ಯ ಇದೆಯಲ್ಲ, ಅದು ಅನುಕಾಲ ಬದುಕಿರ್ತದೆ. ನಮ್ಮ ಜೀವನದಲ್ಲೂ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಕ್ಷಮಿಸಿ ಜೀವನವನ್ನು ಮುಂದೆ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡಬೇಕು. ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಹೆಮ್ಮೆ ತರಿಸುವಂಥ ವ್ಯಕ್ತಿ ಅನಿಸಿದ್ದು ಸಾಹಿಲ್. ತನ್ನ ಹೆಂಡತಿಗಾಗಿ ಆತ ಒಬ್ಬ ಗಿರಾಕಿ ಆಗ್ತಾನೆ. ತನ್ನ ಹೆಂಡತಿಗಾಗಿ ಆತ ಪರಿತಪಿಸಿ ಪೊಲೀಸರ ಬಳಿ ಇನ್ನಿಲ್ಲದ ಹಾಗೆ ಎಡ್ತಾಗ್ತಾನೆ. ಕೊನೆಗೆ ಗಿರಾಕಿಯಾಗಿ ತನ್ನ ಹೆಂಡತಿಯನ್ನು ಹೊರಗಡೆ ಕರ್ಕೊಂಡ್ಬಂದು ಆಕೆಯ ಜೊತೆ ದಾಂಪತ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಆಕೆಯ ಹೆಸರನ್ನು ಎಲ್ಲಿಯೂ ಕೂಡ ಪ್ರಸ್ತಾಪ ಆಗಲಾರದ ಹಾಗೆ ಆಕೆಯ ಖಾಸಗಿತನವನ್ನು ಕಾಪಾಡಿಕೊಂಡು ಜೀವನ ಮಾಡ್ತಾನೆ. ಈಗಲೂ ಆ ದಂಪತಿಗಳು ಬೆಂಗಳೂರಲ್ಲಿದ್ದಾರೆ. ಬಹಳಷ್ಟು ಜನರಿಗೆ ಇದು ಅಚ್ಚರಿ ಅನಿಸ್ಬೋದು. ನಮಸ್ಕಾರ.